Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Luke, chapter 1, verse 45. Blessed is she who believed. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 45ನೇ ವಚನ. ನಂಬಿದವಳಾದ ನೀನು ಧನ್ಯಳೆ. ಈ ಮಾತನ್ನು ಸ್ನಾನಿಕನಾದ ಯೋಹಾನನ ತಾಯಿಯಾದ ಎಲಿಜಬೆತಳು ನಮ್ಮ ಯೇಸು ಸ್ವಾಮಿಯ ತಾಯಿಯಾದ ಮರಿಯಳಿಗೆ ಹೇಳುತ್ತಾ ಇದ್ದಾಳೆ. ನಾವು ಸತ್ಯವೇದದಲ್ಲಿ ಅನೇಕ ಕಡೆ ಧನ್ಯನು ಎನ್ನುವ ಪದವನ್ನು ಓದುತ್ತೇವೆ. ಆದರೆ ಧನ್ಯಳು ಎನ್ನುವ ಪದವನ್ನು ಕೇವಲ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಕಾಣುವಂಥದ್ದಾಗಿದೆ. ಆದಿಕಾಂಡ 30ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಯಾಕೋಬನ ಪತ್ನಿಯಾದ ಲೇಯಳು ಈ ಮಾತನ್ನು ಹೇಳುತ್ತಾ ಇದ್ದಾಳೆ. ನಾನು ಧನ್ಯಳಾದೆ, ಸ್ತ್ರೀಯರು ನನ್ನನ್ನು ಧನ್ಯಳೆಂದು ಹೊಗಳುವರು ಎಂಬುದಾಗಿ ಆಕೆ ತನ್ನನ್ನು ತಾನು ಧನ್ಯಳೆಂದು ಹೇಳುತ್ತಾಳೆ. ಜ್ಞಾನೋಕ್ತಿ 31:28ರಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ, ಆಕೆಯು ಗುಣವತಿಯಾದ ಸತಿಯು. ಆ ಗುಣವತಿಯಾದ ಸತಿಗೆ ಆಕೆಯ ಮಕ್ಕಳು ಆಕೆಗೆ ಧನ್ಯಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ಆಕೆಯ ಪತಿಯು ಕೂಡ ಸ್ತ್ರೀಯರಲ್ಲಿ ನೀನು ಶ್ರೇಷ್ಠಳು ಎಂಬುದಾಗಿ ಆಕೆಯ ಬಗ್ಗೆ ಕೊಂಡಾಡುತ್ತಾನೆ. ಈ ಹೊತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇದು ನಮ್ಮ ಯೇಸು ಸ್ವಾಮಿಯ ತಾಯಿಯಾದ ಮರಿಯಳ ಬಗ್ಗೆ ತಿಳಿಸಲ್ಪಟ್ಟಿದೆ. ಇಲ್ಲಿ ಆಕೆಯನ್ನು ನೀನು ಧನ್ಯಳೆ ಎಂಬುದಾಗಿ ಎಲಿಜಬೆತಳು ಹೇಳ್ತಾ ಇದ್ದಾಳೆ. ಯಾಕೆ ಇಲ್ಲಿ ಆಕೆಗೆ ಧನ್ಯಳು ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ, ಆಕೆ ಮೊದಲನೆಯದಾಗಿ ದೀನ ಸ್ವಭಾವವುಳ್ಳವಳಾಗಿದ್ದಳು. ಎರಡನೆಯದಾಗಿ ಕರ್ತನ ಮೇಲೆ ನಂಬಿಕೆ ಇಟ್ಟವಳಾಗಿದ್ದಳು. 48ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ತನ್ನ ದಾಸಿಯಾದ ನನ್ನ ಮೇಲೆ, ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಂದಿನಿಂದ ತಲತಲಾಂತರದವರೆಲ್ಲರೂ ನನ್ನನ್ನು ಧನ್ಯಳೆಂದು ಹೊಗಳುವರು ಎಂಬುದಾಗಿ ಮರಿಯಳು ತನ್ನನ್ನು ಕುರಿತು ಹೇಳುತ್ತಾಳೆ. ಹೌದು, ಈಕೆಯಲ್ಲಿ ದೀನ ಸ್ವಭಾವ ಇತ್ತು. ಈಕೆ ತನ್ನ ಸ್ಥಿತಿ ಹೇಗೆ ಹೋಲಿಸಿಕೊಳ್ಳುತ್ತಾ ಇದ್ದಾಳೆ ಅಂದರೆ, ದೀನ ಸ್ಥಿತಿಗೆ, ನಾನು ಕರ್ತನ ದಾಸಿ ಎಂಬುದಾಗಿ ಆಕೆ ತನ್ನನ್ನು ತಾನು ಕರ್ತನ ಮುಂದೆ ತಗ್ಗಿಸಿಕೊಳ್ಳುತ್ತಾ ಇದ್ದಾಳೆ. ಹೌದು, ಆಕೆ ತನ್ನನ್ನು ತಾನು ದೇವರಿಗೆ ದೀನಳಾಗಿ ಸಮರ್ಪಿಸಿಕೊಳ್ಳುತ್ತಾಳೆ. ಕೆಲವರು ಈ ರೀತಿ ನಾವು ದೀನತೆಯಿಂದ ಜೀವಿಸುವುದು, ದೀನ ಸ್ವಭಾವವುಳ್ಳವರಾಗಿರುವುದು, ದೀನರಾಗಿ ವರ್ತಿಸುವುದು ಒಂದು ಅವಮಾನಕರವಾದ ಸಂಗತಿ ಎಂಬುದಾಗಿ ತಿಳಿದುಕೊಳ್ಳುತ್ತಾರೆ. ಆದರೆ ಜ್ಞಾನೋಕ್ತಿ 3:34ರಲ್ಲಿ ಅರಸನಾದ ಸೊಲೊಮೋನನು ಈ ರೀತಿ ಬರೆಯುತ್ತಾನೆ, ದೀನರಿಗಾದರೂ ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ. ಹೌದು, ಯಾರು ದೀನ ಸ್ವಭಾವವುಳ್ಳವರಾಗಿರ್ತಾರೋ ಅಂಥವರ ಮೇಲೆ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸುತ್ತಾರೆ, ತನ್ನ ದಯೆಯನ್ನು ಅನುಗ್ರಹಿಸುತ್ತಾರೆ. ಹಾಗೆ ಮುಂದೆ ಪೇತ್ರನು ಕೂಡ ತನ್ನ ಪತ್ರಿಕೆಯಲ್ಲಿ ಈ ರೀತಿ ಬರೆಯುತ್ತಾನೆ. 1 ಪೇತ್ರ 5:5ರಲ್ಲಿ ನಾವು ನೋಡುತ್ತೇವೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು ಎಂಬುದಾಗಿ. ಹೌದು, ದೇವರು ಕೃಪೆಯನ್ನು ಅನುಗ್ರಹಿಸುವಾತನು. ಮರಿಯಳ ಜೀವಿತವನ್ನು ನಾವು ಪರಿಶೀಲಿಸಿ ನೋಡುವುದಾದರೆ, ಆಕೆಯಲ್ಲಿ ಯಾವ ವಿಧವಾದ ಹೆಮ್ಮೆ ಇರಲಿಲ್ಲ, ಯಾವ ವಿಧವಾದ ಅಹಂಕಾರವಿರಲಿಲ್ಲ. ನಾನು ಮೆಸ್ಸಿಯನ ತಾಯಿ, ದೇವರ ಮಗನ ತಾಯಿ ಎಂದು ಕೂಡ ಆಕೆ ಹೆಚ್ಚಿಸಿಕೊಳ್ಳಲಿಲ್ಲ. ಎರಡನೆಯದಾಗಿ ನಾವು ನೋಡ್ತೇವೆ, ಮರಿಯಳಲ್ಲಿ ಪರಿಶುದ್ಧವಾದ ನಂಬಿಕೆ ಇತ್ತು. ಮರಿಯಳು ಪೂರ್ಣವಾಗಿ ಕರ್ತನ ಮೇಲೆ ನಂಬಿಕೆ ಇಟ್ಟಿದ್ದಳು. ಅದಕ್ಕಾಗಿಯೇ ಇಲ್ಲಿ ಸ್ನಾನಿಕನಾದ ಯೋಹಾನನ ತಾಯಿ ಎಲಿಜಬೆತಳು ಹೇಳುತ್ತಾಳೆ, ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನಾವೂ ಕೂಡ ದೀನ ಸ್ವಭಾವವುಳ್ಳವರಾಗಿ ಈ ಹೊತ್ತು ಕರ್ತನ ಬಳಿಗೆ ಬರೋಣ, ಪ್ರಾರ್ಥನೆ ಮಾಡೋಣ, ನಮ್ಮನ್ನು ನಾವು ಸಂಪೂರ್ಣವಾಗಿ ಕ್ರಿಸ್ತನಿಗೆ ಸಮರ್ಪಿಸಿಕೊಡೋಣ. ಖಂಡಿತವಾಗಿಯೂ ದೇವರು ನಮ್ಮ ಮೇಲೆ ತನ್ನ ಕೃಪೆಯನ್ನು ಅನುಗ್ರಹಿಸುತ್ತಾರೆ. ಈ ಹೊತ್ತಿನ ಪರಿಸ್ಥಿತಿ ನಿನಗೆ ಕರ್ತನ ಮೇಲೆ ನಂಬಿಕೆ ಇಡಲಿಕ್ಕೆ ಆಗುತ್ತಾ ಇಲ್ಲವೇನೋ, ಆದರೂ ನೀನು ಚಿಂತಿಸಬೇಡ, ಕರ್ತನಿಗೆ ಪ್ರಾರ್ಥನೆ ಮಾಡು, ಸಂಪೂರ್ಣವಾದ ನಂಬಿಕೆ ಇಡು. ಖಂಡಿತವಾಗಿಯೂ ದೇವರು
ನಿನ್ನನ್ನು ಆಶೀರ್ವದಿಸುತ್ತಾರೆ. ನೀನು ಕೇಳಿರುವಂಥದ್ದನ್ನು ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ನೀನು ಅದ್ಭುತನಾದ ದೇವರು ಸ್ವಾಮಿ. ನಿನಗೆ ಸ್ತೋತ್ರ ಉಂಟಾಗಲಿ. ಇಂದು ಮರಿಯಳ ಗುಣ ಸ್ವಭಾವಗಳ ಕುರಿತಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಮರಿಯಳು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಳು, ಮರಿಯಳು ದೀನ ಸ್ವಭಾವವುಳ್ಳವಳಾಗಿದ್ದಳು ಎನ್ನುವಂಥ ಮಾತನ್ನು ಇವತ್ತು ಕಲಿಸಿಕೊಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ನಾವೆಲ್ಲರೂ ಸ್ವಾಮಿ ನಿನ್ನ ಪಾದದಲ್ಲಿ ಬಂದಿದ್ದೇವೆ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು. ನಮ್ಮಲ್ಲಿಯೂ ದೀನ ಸ್ವಭಾವವನ್ನು ಕೊಡು ಕರ್ತನೆ. ಸಂಪೂರ್ಣವಾದ ನಂಬಿಕೆ ನಿನ್ನ ಮೇಲೆ ಇಟ್ಟು ಜೀವಿಸಲಿಕ್ಕೆ ಕೃಪೆ ಮಾಡು ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರು ಮಾಡುತ್ತಿರುವಂತಹ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ದಯಪಾಲಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.